ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಈ ಖಾತಾ ಸೇರಿದಂತೆ ಕಂದಾಯ ಇಲಾಖೆಯಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ತಂದಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಸುದ್ದಿಯಲ್ಲಿರ್ತಾರೆ. ಆದರೆ ಇವತ್ತು ಅವರ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ಒಂದು ಗಂಭೀರ ಆಪಾದನೆಯನ್ನು ಹೊರಡಿಸಿದೆ. ಕೋಲಾರದಲ್ಲಿ 100 ಕೋಟಿ ರೂಪಾಯಿ ಬೆಲೆಯ 21 ಎಕರೆ ಸರ್ಕಾರಿ ಭೂಮಿಯನ್ನು ಕಬಳಿಕೆ ಮಾಡಿದ್ದಾರೆ ಅಂತ ಬೆಳಗಾವಿಯ ಸುವರ್ಣಸೌಧದ ಮೊಗಸಾಲೆಯಲ್ಲಿ ದಾಖಲೆ ಸಮೇತ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ. ಸಚಿವರ ರಾಜೀನಾಮೆಗೆ ಅವರು ಆಗ್ರಹಿಸಿದ್ದಾರೆ. ಆದರೆ ಅದು ನಮ್ಮ ತಾತನ ಆಸ್ತಿ ಅಂತ ಕೃಷ್ಣ ಬೈರೇಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಂತ್ರಿಯವರ ಹೆಸರಿಗೆ ಇರ್ತಕ್ಕಂಥ ಕಾರಣದಿಂದ ಎನ್ಕ್ವೈರಿ ಮಾಡಬೇಕು ಮತ್ತು ಅವರು ರಾಜೀನಾಮೆ ಕೊಡಬೇಕು. ಯಾರು ಅಧಿಕಾರಿ ಡಿಸಿಗೆ ಕೊಡ್ಲಿ ಇಲ್ಲ ಲೋಕಾಯುಕ್ತಗೆ ಕೊಡ್ಲಿ, ಯಾರು ಬೇಕಾದರೂ ಚೆಕ್ ಮಾಡಿ. ಕೃಷ್ಣ ಬೈರೇಗೌಡ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಂದಾಯ ಸಚಿವರಾಗಿ ಜನಪರ ಕೆಲಸ ಮಾಡ್ತಿದ್ದಾರೆ ಅನ್ನೋ ಒಳ್ಳೆ ಹೆಸರಿರೋ ಮಂತ್ರಿ ಈ ವರ್ಷ ಹಾಸನಾಂಬೆ ಉತ್ಸವವನ್ನ ಅತ್ಯಂತ ಯಶಸ್ವಿಯಾಗಿ ತಮ್ಮದೇ ಉಸ್ತುವಾರಿಯಲ್ಲಿ ನಡೆಸಿಕೊಟ್ಟ ಮೇಧಾವಿ ಕ್ಲೀನ್ ಹ್ಯಾಂಡ್ ಮಂತ್ರಿ ಅಂತಾನೆ ಕರೆಸಿಕೊಳ್ಳುತ್ತಿದ್ದ ಸಚಿವರು. ಆದ್ರೆ ಇವತ್ತು ಇದೇ ಕೃಷ್ಣ ಬೈರೇಗೌಡರನ್ನ ಬಿಜೆಪಿ ನಾಯಕರು ಭೂಚಕ್ರದ ಸುಳಿಯಲ್ಲಿ ಸಿಲುಕಿಸಿದ್ದಾರೆ. ಕೋಲಾರದಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಹತ್ತತ್ರ 80ರಿಂದ 100 ಕೋಟಿ ಬೆಲೆ ಬಾಳುವ 21 ಎಕರೆ 16 ಗುಂಟೆ ಜಾಗವನ್ನ ಕಬಳಿಸಿದ್ದಾರೆ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಬರೀ ಆರೋಪ ಮಾಡ್ತಿಲ್ಲ, ದಾಖಲೆಗಳು ಇವೆ ಅಂತ ಮಾಧ್ಯಮಗಳ ಎದುರು ಕೃಷ್ಣ ಬೈರೇಗೌಡರ ಮೇಲೆ ಭೂಚಕ್ರ ಪ್ರಯೋಗಿಸಿದ್ದಾರೆ. 21 ಎಕರೆ 16 ಗುಂಟೆ ಮಾನ್ಯ ಕೃಷ್ಣ ಬೈರೇಗೌಡ ಬಿನ್ ಲೇಟ್ ಸಿ ಬೈರೇಗೌಡ 47 ಸರ್ವೆ ನಂಬರು 1 ಎಕರೆ ಭೂಮಿ. ಈ ಸರ್ಕಾರಿ ಕರಾವಿ ಸ್ಮಶಾನವನ್ನ ತಿದ್ದುಪಡಿ ಮಾಡಿ ಇದನ್ನ ಅವರ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಬಿಜೆಪಿ ನಾಯಕರು ಹೇಳೋ ಪ್ರಕಾರ ಕೃಷ್ಣ ಬೈರೇಗೌಡರು ಒಟ್ಟು 21 ಎಕರೆ 16 ಗುಂಟೆ ಜಾಗವನ್ನ ಕಬಳಿಸಿದ್ದಾರಂತೆ. ಅಂದ ಹಾಗೆ ಈ ಜಾಗ ಆಗಿರೋದು ಕೋಲಾರ ಜಿಲ್ಲೆಯ ನರಸಾಪುರ ಹೋಬಳಿಯ ಗರುಡನಪಾಳ್ಯ ಗ್ರಾಮದಲ್ಲಿ. ಕೋಲಾರದ ಗರುಡನಪಾಳ್ಯ ಗ್ರಾಮದ ಸರ್ವೆ ನಂಬರ್ 47ರಲ್ಲಿ 1 ಎಕರೆ ಸ್ಮಶಾನದ ಜಾಗವನ್ನ ತಿದ್ದುಪಡಿ ಮಾಡಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಇದೇ ಗರುಡನಪಾಳ್ಯದ ಸರ್ವೆ ನಂಬರ್ 46ರಲ್ಲಿರುವ 20 ಎಕರೆ 16 ಗುಂಟೆ ಕೆರೆ ಜಾಗವನ್ನ ಖರಾಬು ಅಂತ ತಿದ್ದುಪಡಿ ಮಾಡಿ ಕಂದಾಯ ಸಚಿವರು ಕಬಳಿಕೆ ಮಾಡಿದ್ದಾರೆ. ಒಟ್ಟು 21 ಎಕರೆ 16 ಗುಂಟೆ ಜಾಗವನ್ನ ಖರಾಬು ಅಂತ ತಿದ್ದುಪಡಿ ಮಾಡಿ ಭೂ ಕಬಳಿಕೆ ಮಾಡಿದ್ದಾರೆ. ಗರುಡನಪಾಳ್ಯದಲ್ಲಿ 1 ಎಕರೆ ಮಾರುಕಟ್ಟೆಯ ಬೆಲೆ ಅಂದಾಜು 5ರಿಂದ 6 ಕೋಟಿಗಿದೆ. 21 ಎಕರೆ 16 ಗುಂಟೆ ಭೂಮಿ ಅಂದಾಜು 80ರಿಂದ 100 ಕೋಟಿ ಬೆಲೆ ಬಾಳುತ್ತೆ ಅನ್ನೋದು ಚಲವಾದಿ ನಾರಾಯಣಸ್ವಾಮಿ ರವಿಕುಮಾರ್ ಅವರ ನೇರ ಆರೋಪ. ಬಿಜೆಪಿ ನಾಯಕರು ಬರೀ ಆರೋಪ ಮಾಡ್ತಿಲ್ಲ, ಕೃಷ್ಣ ಬೈರೇಗೌಡರು ರಾಜೀನಾಮೆ ಕೊಡಬೇಕು, ತನಿಖೆನೂ ಆಗ್ಬೇಕು ಅಂದ್ರು. ಆದ್ರೆ ಬಿಜೆಪಿಯವರ ಆರೋಪಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಉತ್ತರಾನೂ ಕೊಟ್ರು. ಇದು ನಮ್ಮ ತಾತನವರು ಖರೀದಿಸಿದ ಜಾಗ, ದಾಖಲೆಗಳಿವೆ, ಬೇಕಿದ್ರೆ ಯಾವುದೇ ಸಂಸ್ಥೆಗಳಿಂದಲಾದ್ರೂ ತನಿಖೆ ಮಾಡಿಸ್ಲಿ ಅಂತ ಸವಾಲು ಹಾಕಿದ್ದಾರೆ. 21 ಎಕರೆ ಜಮೀನುಗಳು ಇದನ್ನ ಮಂತ್ರಿಯವರ ಹೆಸರಿಗೆ ಇರ್ತಕ್ಕಂಥ ಕಾರಣದಿಂದ ಇದನ್ನ ಈಗ ತಕ್ಷಣ ಎನ್ಕ್ವೈರಿನೂ ಮಾಡಬೇಕು. ಈ ಜಮೀನನ್ನು ವಾಪಸ್ಸು ಪಡಿಬೇಕು, ಎನ್ಕ್ವೈರಿ ಮಾಡಬೇಕು ಮತ್ತು ಅವರು ರಾಜೀನಾಮೆ ಕೊಡಬೇಕು. ಮಂತ್ರಿಗಳು ತಮ್ಮ ಹೆಸರಿಗೆ ಇಷ್ಟೊಂದು ದಾಖಲೆಗಳನ್ನು ತಿದ್ದುಪಡಿ ಮಾಡಿಕೊಂಡಿರೋ ಕಾರಣದಿಂದಲ್ಲಿ ಈಸ್ ನಾಟ್ ಮಿಸ್ಟರ್ ಕ್ಲೀನ್. ಇದು ಭ್ರಷ್ಟಾಚಾರದ ಕೋಪಕ್ಕೆ ಸಿಕ್ಕಿದ್ದಾರೆ ಅವರು. ಆ ಕಾರಣದಿಂದ he should resign. ನಮ್ಮ ತಾತನವರು ಕ್ರಯದ ಮುಖಾಂತರ ತೆಗೆದುಕೊಂಡು ಆ ನಂತರ ನಮ್ಮ ಕುಟುಂಬದಲ್ಲಿ ಭಾಗ ಆಗಿ ಭಾಗದಂತೆ ನಮಗೆ ಬಂದಿದೆ. ಹಿಂದೆ ಏನಾಗಿದೆ ಅನ್ನೋದು ಬೇಕಾದರೆ ಯಾರಾದರೂ ಚೆಕ್ ಮಾಡಲಿ, ಡಿಸಿಗೆ ಕೊಡಲಿ ಇಲ್ಲ ಲೋಕಾಯುಕ್ತಗೆ ಕೊಡಲಿ, ಯಾರು ಬೇಕಾದರೂ ಚೆಕ್ ಮಾಡಲಿ. ಈಗ ಸುಮ್ಮನೆ ಯಾವುದೋ ಇವರಿಗೆ ರಾಜಕೀಯವಾಗಿ ತೀಟೆಗಳು ತೀರಿಸ್ಕೊಳ್ಳೋಕ್ಕೆ ಇಲ್ಲ ಸಲ್ಲದೆ ಇರೋದು, ಅದಕ್ಕೂ ನಾನು ಮಂತ್ರಿ ಆಗಿರೋದಕ್ಕೂ ಯಾವುದೂ ಸಂಬಂಧನೇ ಇಲ್ಲ. ಸಚಿವರು ತನಿಖೆಗೆ ರೆಡಿ ಅಂತಿದ್ದಾರೆ. ಆದರೆ ಬಿಜೆಪಿಯವರು ಸರಕಾರದ ಮಟ್ಟದಲ್ಲಿ ತನಿಖೆ ಆದ್ರೆ ಮುಚ್ಚಿ ಹಾಕ್ತಾರೆ ಅಂತಿದ್ದು
ಸಚಿವರು ರಾಜೀನಾಮೆ ಕೊಡೋವರೆಗೂ ಹೋರಾಟ ಮಾಡೋ ಎಚ್ಚರಿಕೆ ನೀಡಿದ್ದಾರೆ. ಇದಿಷ್ಟು ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಬಿಜೆಪಿ ಆಕ್ರೋಶವಾದ್ರೆ, ಇನ್ನೊಂದ್ ಕಡೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬೆಳಗಾವಿ ರೈತ ಮುಖಂಡರನ್ನ ಅವಮಾನಿಸಿದ್ರು ಅನ್ನೋ ಆರೋಪಕ್ಕೆ ಸಿಲುಕಿದ್ದಾರೆ. ಅವರೇನು ಶಿಕ್ಷಣ ಸಚಿವನ? ಗೂಂಡಾಗಳನ್ನಾಗಿಟ್ಕೊಂಡು ಹಲ್ಲೆ ಮಾಡೋಕೆ ಬಂದವರೇ ಅಂತಿರೋ ಇವರೆಲ್ಲ ಬೆಳಗಾವಿ ತಾಲೂಕಿನ ರೈತ ಮುಖಂಡರು. ಬೆಳಗಾವಿ ತಾಲೂಕಿನ ಪ್ರಾಥಮಿಕ ಶಾಲೆಗಳಲ್ಲಿ ಟಾಯ್ಲೆಟ್ ಸಮಸ್ಯೆಗಳಿವೆ, ಸರಿಪಡಿಸಿ ಅಂತ ಕೇಳೋಕೆ ಹೋಗಿದ್ರಂತೆ. ಆದ್ರೆ ಸಚಿವ ಮಧು ಬಂಗಾರಪ್ಪ ಅಷ್ಟಕ್ಕೆ ಸಿಟ್ಟಾದ್ರಂತೆ. ಕೊನೆಗೆ ಭದ್ರತಾ ಸಿಬ್ಬಂದಿ ಕರೆಸಿ ಆಚೆ ತಳ್ಳಿಸಿದ್ರು ಅನ್ನೋದು ರೈತ ಮುಖಂಡರ ನೇರ ಆರೋಪ. ಪ್ರಾಥಮಿಕ ಶಾಲೆ ಒಳಗೆ ಇವತ್ತಿಗೂ ಹುಡುಗರಿಗೆ ಟಾಯ್ಲೆಟ್ ಇಲ್ಲ ಅಂತ ಟಾಯ್ಲೆಟ್ನ ಶಿಕ್ಷಣ ಸಚಿವರಿಗೆ ಇವತ್ತು ನಾನು ಹೇಳ್ತಾ ಇದ್ದೇವೆ. ಸಮಸ್ಯೆ ಅವರು ರೈತ ಸಂಘದ ಮೇಲೆ ನಮ್ಮ ಮೇಲೆ ಹಲ್ಲೆ ಮಾಡ್ತಾ ಇದಾರೆ. ಅವ್ರ ಮೇಲೆ ಶಿಕ್ಷಣ ಸಚಿವರು ರೈತ ಮುಖಂಡರು ಸಚಿವರೇ ಹಲ್ಲೆ ಮಾಡಿದ್ರು, ಅವರ ಜೊತೆಗಿದ್ದವರು ಹಲ್ಲೆ ನಡೆಸಿದ್ರು ಅಂತ ಆರೋಪ ಮಾಡಿದ್ರು. ಆದ್ರೆ ಈ ಬಗ್ಗೆ ಸ್ಪಷ್ಟನೆ ಕೇಳಿದ್ರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ. ಒಂದು ಕಡೆ ಕಂದಾಯ ಸಚಿವರ ಮೇಲೆ ಭೂ ಕಬಳಿಕೆ ಆರೋಪ, ಇನ್ನೊಂದು ಕಡೆ ರೈತ ಮುಖಂಡರ ಮೇಲೆ ಶಿಕ್ಷಣ ಸಚಿವರು ಹಲ್ಲೆ ನಡೆಸಿದ ಆರೋಪ. ಇದನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ಹೋರಾಟಕ್ಕೂ ಅಣಿಯಾಗ್ತಿದ್ದು, ಸಿಎಂ ಏನ್ ಉತ್ತರ ಕೊಡ್ತಾರೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.